ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಮಹಾ ಪ್ರೀತಿ. ಅದಕ್ಕೆ ಆಧಾರವಾಗಿ ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟನು. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ನಮಗಾಗಿ ಕೊಟ್ಟರಂತೆ. ಆ ಒಬ್ಬನೇ ಮಗನೆಂಬುದಾಗಿ ಹೇಳುವಾಗ ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ನಮಗೋಸ್ಕರವಾಗಿ ಕಳುಹಿಸಿಕೊಟ್ರು. ಯೇಸು ಸ್ವಾಮಿ ನಮಗಾಗಿ ಈ ಲೋಕದಲ್ಲಿ ಬಂದು ನಮಗಾಗಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ನಮಗಾಗಿ ಶಿಲುಬೆಯಲ್ಲಿ ಸ್ತೋತ್ರ ತಮ್ಮ ಪವಿತ್ರವಾದ ರಕ್ತವನ್ನು ಸುರಿಸಿ ಇವತ್ತು ನನ್ನನ್ನು ನಿನ್ನನ್ನು ಸ್ತೋತ್ರ ಕೊಂಡುಕೊಂಡಿದ್ದಾರೆ. ಎಷ್ಟು ಶ್ರೇಷ್ಠವಾದ ಪ್ರೀತಿ ನೋಡ್ರಿ, ಎಷ್ಟು ಮಹಾ ಪ್ರೀತಿ ನೋಡ್ರಿ. ಹಲ್ಲೆಲೂಯ. ಸ್ತೋತ್ರ, ನಾವು ಒಳ್ಳೆಯವರಾಗಿರಲಿಲ್ಲ, ಕೆಟ್ಟವರಾದಂಥ ನಮ್ಮನ್ನು ಹುಡುಕಿ, ಪಾಪಿಗಳಾದಂಥ ನಮ್ಮನ್ನು ಹುಡುಕಿ ತಂದೆಯಾದ ದೇವರು ತನ್ನೊಬ್ಬನೇ ಮಗನನ್ನು ಕಳುಹಿಸಿಕೊಟ್ರಂತೆ. ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ತಂದೆ ಮತ್ತು ಮಗ ಮತ್ತು ಸ್ನೇಹಿತನೊಂದಿಗೆ ಕಡಲಿನಲ್ಲಿ ಹಡಗೊಂದರಲ್ಲಿ ಉಲ್ಲಾಸ ಪ್ರಯಾಣಕ್ಕಾಗಿ ಹೋದರು. ಆಗ ದಿಢೀರ್ ಎಂಬುದಾಗಿ ಒಂದು ದೊಡ್ಡ ಬಿರುಗಾಳಿ ಬೀಸಿತ್ರಿ. ಆಗ ಅವರ ಹಡಗಿಗೆ ದೊಡ್ಡ ಅಲೆಗಳು ತಗಲಿದವು. ಹಡಗು ಓಡಿಸುವುದರಲ್ಲಿ ತಂದೆ ಬಹಳ ಅನುಭವವುಳ್ಳವರು. ಆದರೆ ಒಂದು ದೊಡ್ಡ ಅಲೆ ತಾಕಿದಾಗ ಹಡಗು ನೀರಿನಲ್ಲಿ ಮುಳುಗಿ ತಂದೆಯ ಕಣ್ಣು ಮುಂದೆಯೇ ಮಗನು, ಅವನ ಸ್ನೇಹಿತ ಆ ಸಮುದ್ರದಲ್ಲಿ ಬೀಸಲ್ಪಟ್ಟು ಜೀವಕ್ಕಾಗಿ ಹೋರಾಡುತ್ತಾ ಇದ್ದರು. ಆಗ ತಂದೆ ಬಹಳ ಕಷ್ಟಪಟ್ಟು ಹಡಗಿನಲ್ಲಿದ್ದಂಥ ಒಂದು ಹಗ್ಗವನ್ನು ತೆಗೆದುಕೊಂಡು ಒಂದು ಮೂಲೆಯಲ್ಲಿ ನಿಂತುಕೊಂಡು ಯಾರಿಗೆ ಬೀಸೋಣ? ಒಂದು ಕಡೆ ಸ್ತೋತ್ರ ಸ್ನೇಹಿತನಿದ್ದಾನೆ, ಇನ್ನೊಂದು ಕಡೆ ಮಗನಿದ್ದಾನೆ. ಆದರೆ ಮಗ ರಕ್ಷಣೆ ಹೊಂದಿದವನು, ಯೇಸುವನ್ನು ತಿಳಿದವನು. ಆದರೆ ಸ್ನೇಹಿತನೋ ರಕ್ಷಣೆ ಹೊಂದದವನು. ತಕ್ಷಣ ತಂದೆ ಏನು ತೀರ್ಮಾನ ಮಾಡಿದಂತ ಹೇಳಿದ್ರೆ, ಮಗನೇ, ನೀನು ರಕ್ಷಣೆ ಹೊಂದಿದೀಯಾ, ಇವತ್ತು ನೀನು ಮರಣ ಹೊಂದಿದ್ರು ಪರಲೋಕಕ್ಕೆ ಹೋಗ್ತೀಯ. ಆದರೆ ಸ್ನೇಹಿತ ಮರಣ ಹೊಂದಿದರೆ ನರಕಕ್ಕೆ ಹೋಗ್ತಾನೆ, ಅವನಿನ್ನೂ ರಕ್ಷಿಸಲ್ಪಟ್ಟಿಲ್ಲ, ಅವನನ್ನು ಕಾಪಾಡ್ತೇನೆಂಬುದಾಗಿ ಹಗ್ಗವನ್ನು ಸ್ತೋತ್ರ ಮಗನ ಕಡೆಗೆ ಬೀಸಾಕದೆ ಸ್ನೇಹಿತನ ಕಡೆಗೆ ಬೀಸಾಕಿದ. ಸ್ತೋತ್ರ ಸ್ನೇಹಿತನು ರಕ್ಷಿಸಲ್ಪಟ್ಟ, ಅವನ ಜೀವ ಕಾಪಾಡಲ್ಪಡ್ತು. ಆದರೆ ಮಗನು ಆ ಸಮುದ್ರದಲ್ಲಿ ಮುಳುಗಿ ತೀರಿ ಹೋದನು. ನೋಡ್ರಿ, ಈಗ ಹೇಳಿದಂಥ ಉದಾಹರಣೆಯ ಹಾಗೆ ಯೇಸು ಸ್ವಾಮಿಯನ್ನು ತಂದೆಯಾದ ದೇವರು ನಮಗೋಸ್ಕರವಾಗಿ ಕಳುಹಿಸಿಕೊಟ್ಟರು. ಒಬ್ಬನೇ ಮಗನನ್ನು ಯಾವುದಕ್ಕೋಸ್ಕರವಾಗಿ? ಸ್ತೋತ್ರ, ಯೇಸು ಸ್ವಾಮಿ ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸುವುದಕ್ಕಾಗಿ. ನಾವು ಸಹ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಾ ಇದ್ದೆವು, ನಮ್ಮನ್ನು ರಕ್ಷಿಸುವುದಕ್ಕಾಗಿ. ಸ್ತೋತ್ರ, ತಂದೆಯಾದ ದೇವರು ತನ್ನೊಬ್ಬನೇ ಮಗನನ್ನು ನಮಗೋಸ್ಕರವಾಗಿ ಸ್ತೋತ್ರ ಸಮರ್ಪಿಸಿ ಕೊಟ್ಟರೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ಒಂದೇ ಒಂದು ಪ್ರೀತಿ, ಅದು ಶಾಶ್ವತವಾದ ಪ್ರೀತಿ. ಒಂದೇ ಒಂದು ಪ್ರೀತಿ, ಅದು ಮಹಾ ಪ್ರೀತಿ. ಹಲ್ಲೆಲೂಯ. ಅದು ಯಾರ ಪ್ರೀತಿ ಅಂತ ಹೇಳಿದ್ರೆ ಯೇಸುವಿನ ಪ್ರೀತಿ. ಈ ಲೋಕದಲ್ಲಿರುವಂಥ ಪ್ರೀತಿ ಅದು ಮಾಯೆಯಾದದ್ದು. ಈ ಲೋಕದ ಪ್ರೀತಿ ಅದೊಂದು ಸಾರಿ ಸ್ತೋತ್ರ ಅದು ಮರೆಯಾಗಿ ಬಿಡುತ್ತದೆ. ಆದರೆ ಬೈಬಲ್ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಸ್ತೋತ್ರ ಕೊಟ್ಟರಂತೆ. ಆದುದರಿಂದ ಪ್ರೀತಿಯುಳ್ಳ ದೇವಜನರೇ, ದೇವರು ನಮ್ಮನ್ನು ಹೇಗೆ ರಕ್ಷಿಸಿದ್ದಾರೋ, ನಮ್ಮನ್ನು ಬಿಡಿಸಿದ್ದಾರೋ, ಆ ತಂದೆ ಹೇಗೆ ತನ್ನ ಮಗನ ಕುರಿತು ಚಿಂತೆ ಮಾಡದೆ ಸ್ನೇಹಿತ ರಕ್ಷಿಸಲ್ಪಡಬೇಕೆಂಬುದಾಗಿ ಮಗನನ್ನು ಕಳಕೊಂಡು ಸ್ನೇಹಿತನನ್ನು ರಕ್ಷಿಸಿದನೋ, ಅದೇ ವಿಧದಲ್ಲಿ ಇವತ್ತು ನಮ್ಮ ಸುತ್ತಲೂ ನಮ್ಮ ಮನೆಯಲ್ಲೇ ಅನೇಕ ಸ್ನೇಹಿತರಿದ್ದಾರೆ, ನಮ್ಮ ಊರಿನಲ್ಲಿ ಜನರಿದ್ದಾರೆ. ಅವರನ್ನು ಕ್ರಿಸ್ತನ ಕಡೆಗೆ ನಡೆಸುವುದಕ್ಕೆ, ಸ್ತೋತ್ರ ಪರಲೋಕದ ಕಡೆಗೆ ನಡೆಸುವುದಕ್ಕೆ, ಅವರು ಸಹ ರಕ್ಷಣೆ ಹೊಂದುವುದಕ್ಕಾಗಿ ನಾವು ಸಹ ಸುವಾರ್ತೆ ಸಾರಬೇಕಾಗಿದೆ. ಸ್ತೋತ್ರ ಸ್ತೋತ್ರ ರಕ್ಷಣೆ ಹೊಂದಿದಂಥ ನಾವುಗಳು ಸಹ ಅವರನ್ನು ರಕ್ಷಣೆಗೆ ನಡೆಸಬೇಕಾಗಿದೆ. ದೇವರ ಮಹಾಪ್ರೀತಿಯನ್ನು ತಿಳಿದಂಥ ನಾವುಗಳು ಸಹ
ಸ್ತೋತ್ರ, ಅವರಿಗೆ ದೇವರ ಮಹಾಪ್ರೀತಿಯನ್ನು ತಿಳಿಸಿ ಅವರು ಸಹ ದೇವರ ಕಡೆಗೆ ತಿರುಗಿಕೊಳ್ಳುವಂತೆ ನಾವು ಪ್ರಯತ್ನಿಸೋಣ, ಪ್ರಾರ್ಥಿಸೋಣ, ಇತರ ಜನರನ್ನು ಪ್ರೀತಿಸೋಣ. ದೇವರ ಪ್ರೀತಿಯನ್ನು ಈ ಲೋಕಕ್ಕೆ ನಾವು ಸಾರಿ ಹೇಳುವವರಾಗಿರೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಆ ಮಹಾಪ್ರೀತಿಗಾಗಿ, ದೇವರ ದೊಡ್ಡ ತ್ಯಾಗಕ್ಕಾಗಿ, ಕರ್ತನೇ ನಿನ್ನ ಶ್ರೇಷ್ಠ ಪ್ರೀತಿಗಾಗಿ ನಾನು ವಂದಿಸ್ತೇನೆ. ನಿನ್ನ ತ್ಯಾಗಕ್ಕಾಗಿ ನಾವು ನಿಮಗೆ ಸ್ತೋತ್ರ ಹೇಳ್ತೇವೆ. ಹಾಲೆಲ್ಲೂಯ, ಹಾಲೆಲ್ಲೂಯ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆ ದೇವರು, ನೀನು ಪ್ರೀತಿಯುಳ್ಳ ದೇವರು, ನೀನು ಪ್ರೀತಿಸುವ ದೇವರು. ನಮಗಾಗಿ ಲೋಕಕ್ಕೆ ಬಂದರೆ, ನಮಗಾಗಿ ಜೀವವನ್ನು ಕೊಟ್ಟರೆ ಅಪ್ಪ ದೇವರೇ, ನಾವು ಸಮುದ್ರದಲ್ಲಿ ಪಾಪವೆಂಬ ದೇವರೇ ಕಡಲಲ್ಲಿ ಮುಳುಗಿ ಹೋಗುವ ಸಮಯದಲ್ಲಿ ಅಪ್ಪ ನಿನ್ನ ಜೀವವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮನ್ನು ರಕ್ಷಿಸಿದ ದೇವರೇ, ಇನ್ನೂ ನಮ್ಮ ಸುತ್ತಮುತ್ತಲು ನಮ್ಮ ಮನೆಯಲ್ಲಿ ದೇವರೇ ನಮ್ಮ ಸ್ನೇಹಿತರು ಇನ್ನೂ ರಕ್ಷಿಸಲ್ಪಟ್ಟಿಲ್ಲಪ್ಪ, ಅವರನ್ನು ಸಹ ಸಂಧಿಸು ನಿನ್ನ ಕಡೆ. ಓ ಸ್ತೋತ್ರಪ್ಪ, ನೀನು ಸೆಳೆದಕ್ಕೂ ಸ್ವಾಮಿ ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡ್ರಿ, ನಿನ್ನ ಕೃಪೆಯಿಂದ ತುಂಬಿಸ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಆ ಮಹಾಪ್ರೀತಿಯನ್ನು ಸವಿಯೋಣ, ಆ ಮಹಾಪ್ರೀತಿಗಾಗಿ ಕೃತಜ್ಞತೆ ಉಳ್ಳವರಾಗಿರೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.